ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ದೀಪಾವಳಿ ಲಾಗು ಇವತ್ತು ತುಂಬ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಇವಾಗ ಈ ಲಾಗ್ನ ಕಂಪ್ಲೀಟಾಗಿ ನೋಡಿ ನಿಮಗೆ ನಾವು ದೀಪಾವಳಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನೂ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದಾರಾ ಅವರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ. ಇವಾಗ ನಾನು ದೀಪಾವಳಿ ಹಬ್ಬ ಬಂತಲ್ಲ, ಹಾಗಾಗಿ ಒಂದು ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಕಿಚನ್ನು ಅದನ್ನೂ ಕೂಡ ಮೇಲ್ಗಡೆ ಎಲ್ಲ ಇಂಟೀರಿಯರ್ದು ಕ್ಯಾಬಿನೆಟ್ ಎಲ್ಲ ನೀಟಾಗಿ ಒರೆಸ್ಕೊಂಡ್ರಾಯ್ತು ಅಂತ ಒರೆಸ್ತಾ ಇದ್ದೀನಿ. ಇವಾಗೆಲ್ಲ ಕ್ಲೀನಿಂಗ್ ಕೂಡ ಮುಗೀತು. ನಾನು ಬೆಳಗ್ಗೆನೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಹಂಗೆ ಸ್ವಲ್ಪ ಶಾಪಿಂಗ್ ಹಬ್ಬದ್ದು ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತಂದು ಹೋಗಿದ್ವಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಕಡೆಗೆ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಶಾಪಿಗೆ ಹೋಗಿ ಸ್ವಲ್ಪ ಪಟಾಕಿ ತಗೊಂಡು ಬಂದ್ರಾಯ್ತು ಅಂತ ಪಟಾಕಿನ ತಗೊಂಡು ಬಂದ್ವಿ. ದೀಪಾವಳಿ ಹಬ್ಬ ಅಂದರೆ ಕೂಡ ಎಲ್ಲ ಪಟಾಕಿಯಿಂದನೇ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರು. ಇಲ್ಲ ಅಂದರೆ ದೀಪಾವಳಿ ಕೂಡ ಅನ್ಸಲ್ಲ. ಅದು ತುಂಬ ಚೆನ್ನಾಗಿರುತ್ತೆ ದೀಪಾವಳಿ ಹಬ್ಬ ಅಂತಂದರೆ. ಎಲ್ಲರಿಗೂ ಮನೆಯಲ್ಲೂ ದೀಪದಿಂದ ಕೂಡಿರುತ್ತೆ, ಹಂಗಾಗಿ ಪಟಾಕಿ ಶಬ್ದದಿಂದ ಎಲ್ಲರ ಮನೆ ಕಂಗೊಳಿಸ್ತಾ ಇರುತ್ತೆ. ಇವಾಗ ನಾವು ಬೆಳಗ್ಗೆ ನಮ್ಮ ಮನೆಯಲ್ಲಿ ನಾವು ದೀಪಾವಳಿ ಹಬ್ಬವನ್ನು 3 ದಿನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಅದು ಮೊದಲನೇದು ಬಂದುಬಿಟ್ಟು ನೀರು ತುಂಬೋ ಹಬ್ಬ ಅಂತ ನಾವು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡೋಂಥ ಹಬ್ಬ ಇದು. ನೀರು ತುಂಬ ಹಬ್ಬ ಅಂದರೆ ನೀಟಾಗಿ ಗ್ಯಾಸ್ನೆಲ್ಲ ಒರೆಸ್ಕೊಂಡು ಗ್ಯಾಸ್ ಹಿಂದ್ಗಡೆ ಟೈಲ್ಸಿಗೆ ಕೌರವರು ಮತ್ತು ಪಾಂಡವರನ್ನು ಬರೆದು ಸೂರ್ಯ ಮತ್ತು ಚಂದ್ರ, ಏಣಿ ಮತ್ತು ಕುಡ್ಗೋಲು ಈ ರೀತಿ ಸುಣ್ಣದಿಂದ ಸ್ವಲ್ಪ ನೀರು ಸುಣ್ಣಕ್ಕೆ ಸೇರಿಸಿ ಬರೆದು ಗ್ಯಾಸನ್ನು ನೀಟಾಗಿ ಒರೆಸ್ಕೊಂಡು ಅದ್ರ ಮೇಲೆ ಓಂ ಶ್ರೀ ಅಂತ ಬರೆದು ರಂಗೋಲಿಯನ್ನು ಬಿಟ್ಟು ನೀಟಾಗಿ ಗ್ಯಾಸ್ಗೆಲ್ಲ ಈ ರೀತಿ ರಂಗೋಲಿ ಹಾಕಿ, ಇವಾಗ ಒಂದು ತಪಾಲಿನ ತಗೊಂಡು ಇಲ್ಲ ದಬ್ರೆ ಏನಾದರೂ ನಿಮ್ಮ ಮನೇಲಿ ಯಾವ ಇರುತ್ತೆ ಅದನ್ನು ತಗೊಂಡು ಅದಕ್ಕೆ ನೀರು ತುಂಬಿಟ್ಟು ನೀರು ತಪಾಲಿಗೆ ಕೂಡ ನಾವು ಕೌರವರು ಮತ್ತು ಪಾಂಡವರನ್ನು ಬರೆದು ಈ ರೀತಿ ನಾವು ಚುಕ್ಕೆಗಳನ್ನು ಇಟ್ಟು ಬಿಂದಿಗೆನ ಪೂಜೆ ಮಾಡಬೇಕು. ಅದ್ರ ಮೇಲೆ ಒಂದನ್ನು ಇಡಬಾರ್ದು, ಇದ್ರ ಜೊತೆಗೆ ಇನ್ನೊಂದು ಇಡಬೇಕು. ಅದಕ್ಕೆ ಪೂಜೆ ಮಾಡಿ ನಾವು ಬಚ್ಚಲ ಮನೆಯಲ್ಲೂ ಕೂಡ ಅದೇ ರೀತಿ ಪೂಜೆನ ಮಾಡಿ ನಳಕ್ಕೆ ಇವಾಗ ಬೆಳಗ್ಗೆ ರಾತ್ರಿ ಎಲ್ಲ ಆ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆಗೆ ಹಗುರಾಗುತ್ತೆ ಅಂತ ಇವಾಗ ಎಲ್ಲರಿಗೂ ತಲೆ ಸ್ನಾನ ಮಾಡೋಕ್ಕೆ ಎಣ್ಣೆ ಎಲ್ಲ ಹಚ್ಚಿ ಒಬ್ಬೊಬ್ಬರೇ ತಲೆ ಸ್ನಾನ ಮಾಡೋದು. ಇವಾಗ ನೋಡ್ತಾ ಇರ್ಬೋದು ನನ್ನ ಮಗಳು ಕೂಡ ಅವಳಿಗೂ ಎಣ್ಣೆ ಮತ್ತು ಹಾಲು ತುಪ್ಪ ಎಲ್ಲ ಹಾಕಿ ಅವಳಿಗೆ ಓಕ್ಲಾರ್ತಿಯನ್ನು ಈ ರೀತಿ ಮಾಡಿ ರಾತ್ರಿಯೇ ಗೋಧಿ ಹಿಟ್ಟಿನಿಂದ ಓಕ್ಲಾರ್ತಿನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಮೊದಲೇ. ಈ ರೀತಿ ಓಕ್ಲಾರ್ತಿ ಮಾಡಿ ಯಾವುದೇ ದೃಷ್ಟಿ ಕೂಡ ಬೀಳದೇ ಇರಲಿ ಅನ್ನೋ ಉದ್ದೇಶಕ್ಕೆ, ಮತ್ತು ಹಬ್ಬ ಕೂಡ ಇದೆಯಲ್ಲ ಹಂಗಾಗಿ ಓಕ್ಲಾರ್ತಿ ಮಾಡಿ ಒಳಗಡೆ ಕರ್ಕೊಂಡ್ಬಿಡೋದು. ಹಾಗೆ ಅವಳಿಗೂ ಕೂಡ ಹೊಸ ಬಟ್ಟೆ ಎಲ್ಲ ಹಾಕಿ ಹಂಗೆ ನಮ್ಮ ಕೂಡ ಹಾಲು ತುಪ್ಪ ಎಣ್ಣೆ ಎಲ್ಲ ಹಚ್ಚಿ ಅವರು ಕೂಡ ಸ್ನಾನಕ್ಕೆ ಹೋದರು. ಅವ್ರು ಕೂಡ ಸ್ನಾನ ಮುಗಿಸ್ಕೊಂಡು ಬಂದರು. ಅವ್ರಿಗೂ ಕೂಡ ಅದೇ ರೀತಿ ಓಕ್ಲಾರ್ತಿಯನ್ನು ಮಾಡಿ ಒಳಗಡೆ ಕರ್ಕೊಳ್ಳೋದು. ಹಾಗೆ ಕೂಡ ಎಲ್ಲರೂ ಸ್ನಾನ ಮುಗಿಸ್ಕೊಂಡು ಮುಂದೆ ಯಾವ ರೀತಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೋಡ್ಬೋದು. ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇವಾಗ ನಮ್ಮ ಮನೆಯವ್ರದ್ದು ಸ್ನಾನ ಆಯಿತು, ಅವ್ರಿಗೂ ಕೂಡ ಓಕ್ಲಾರ್ತಿ ಮಾಡಿದ್ದಾಯಿತು. ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಮಾಡಿ ಬಂದಾಯಿತು ಅಂತ ನಾನು ಕೂಡ ನಮ್ಮ ಅತ್ತೆಯವರು ಎಣ್ಣೆ ಅದು ಹಾಕ್ತಾಯಿದ್ರು, ನಾನು ಹಚ್ಕೊತಾ ಇದ್ದೆ. ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಅಡುಗೆಗೆಲ್ಲ ರೆಡಿ ಮಾಡಿದ್ರಾಯ್ತು ಅಂತ ಬೇಗ ಸ್ನಾನ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡು ಬಂದು ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ರು. ನಾನು ಕೂಡ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ಅವತ್ತು ಅಂಟಿನ ಉಂಡಿ, ತಲೆ ಸ್ನಾನ ಮಾಡಿರ್ತಾರಲ್ಲ ಗಂಡು ಮಕ್ಕಳಿಗೆ, ಅಂಟಿನ ಉಂಡಿ ಮತ್ತು ಶಾವಿಗೆ ಪಾಯಸ, ಅನ್ನ ಏನಾದರೂ ಎಡೆಗೆ ಮಾಡಬೇಕು. ಇವಾಗ ನನ್ನದು ಕೂಡ ಸ್ನಾನ ಆಯಿತು. ನನಗೂ ಕೂಡ ಓಕ್ಲಾರ್ತಿ ಮಾಡ್ತಾಯಿದ್ದಾರೆ ನಮ್ಮ ಅತ್ತೆಯವರು. ಮುಗಿಸ್ಕೊಂಡು ನಾನು ಕೂಡ ಬಂದೆ. ಹಾಗೆ ಬಂದು ಅವತ್ತಿನ ದಿನ ನಾವು ಶಾವಿಗೆ ಮತ್ತು ಅಂಟಿನ ಉಂಡಿ ಡ್ರೈ ಫ್ರೂಟ್ಸ್ನಿಂದ ಮಾಡಿರುವಂಥ ಅಂಟಿನ ಉಂಡಿಯನ್ನು ಆರತಿ ಮಾಡಿಸ್ಕೊಂಡು ಗಂಡು ಮಕ್ಕಳಿಗೆ ಅದು ಕೊಡಬೇಕು. ಹಾಗೆ ವಿಡಿಯೋನ ನೋಡಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ತೀವಿ ಅಂತ. ಇವಾಗ ಪೂಜೆ ಮಾಡ್ತಾಯಿದ್ದಾರೆ. ನನ್ನ ಮಗಳದ್ದು ಡ್ಯಾನ್ಸ್ ಕೂಡ ಮಾಡ್ತಾಯಿದ್ದಾಳೆ ಅವಳು. ಹಾಗೆ ನೋಡ್ತಾ ಇರ್ಬೋದು. ಲಾಸ್ಟಿಗೆ ನಮ್ಮ ಅತ್ತೆಯವರು ನೀರನ್ನು ಹಾಕ್ಕೊಳ್ತಾ ಇದ್ದಾರೆ ಸ್ನಾನಕ್ಕೆ ಅಂತ. ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಅವರೇ ಇಬ್ಬರು ಲಾಸ್ಟಿಗೆ ಉಳಿದಿದ್ದು. ಹಾಗೆ ನಾನು ಅಡುಗೆಗೆ ಇಟ್ಕೊಂಡ್ಬಿಟ್ರಾಯ್ತು ಅಂತ ಅನ್ನಕ್ಕೆ ಒಂದು ಕಡೆ ಮತ್ತು ಪಾಯಸಕ್ಕೆಲ್ಲ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಪ್ರತಿ ವರ್ಷ ದೀಪಾವಳಿ ಕೂಡ ಇದೇ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ.
ತುಂಬಾ ಖುಷಿಯಿಂದ ಸೆಲೆಬ್ರೇಟ್ ಮಾಡೋ ಅಂಥ ಹಬ್ಬ ಅಂದರೆ ದೀಪಾವಳಿ. ನೋಡ್ತಾ ಇರ್ಬೋದು ಇವಾಗ ಒಂದೊಂದೇ ಅಡುಗೆ ಕೂಡ ರೆಡಿ ಆಯಿತು. ಇವಾಗ ಅಡುಗೆ ಎಲ್ಲ ಮುಗೀತು. ಇವಾಗ ನಮ್ಮ ಮನೆಯವ್ರ ಪೂಜೆನೂ ಮುಗಿಯೋಕ್ಕೆ ಬಂತು ಅವ್ರದ್ದು ಕೂಡ. ಇವಾಗ ಪ್ಲೇಟಿಗೆ ಹಾಕ್ಕೊಟ್ರೆ ನೈವೇದ್ಯ ಮಾಡ್ತಾರೆ ಅಂತ ಇವಾಗ ಪ್ಲೇಟಿಗೆ ಬಡಿಸ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದೆ, ಶಾವಿಗೆ ಪಾಯಸ ಮತ್ತು ಸ್ವಲ್ಪ ಕೋಸಂಬರಿ ಮತ್ತು ಹಪ್ಪಳ ಇಷ್ಟು ನೈವೇದ್ಯಕ್ಕೆ ಮಾಡಿ ಇವಾಗ ಬನ್ನಿ ಈ ರೀತಿ ಎಲ್ಲ ರೆಡಿಯಾಗಿ ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಅವರು ಕುತ್ಕೊಂಡ್ರು. ಇವಾಗ ಆರತಿ ಮಾಡೋಕ್ಕೆ ಏನೇನೆಲ್ಲ ಬೇಕು ಅಂತ ನಾವು ರೆಡಿ ಮಾಡ್ಕೊತಾ ಇದ್ದೀವಿ. ಇವಾಗ ಅಡಿಕೆ ಮತ್ತು ಎಲೆ ಬಾಳೆಹಣ್ಣು ಈ ರೀತಿ ತಾಂಬೂಲ ಕೊಟ್ಟು ಅಕ್ಷತೆ ಕಾಳನ್ನು ಹಾಕಿ ಒಬ್ಬೊಬ್ಬರೇ ಆರತಿ ಮಾಡೋದು. ಇದೇ ರೀತಿ ನಾವು ಪ್ರತಿ ವರ್ಷವೂ ಕೂಡ ಹಬ್ಬ ಮಾಡ್ತೀವಿ. ನಮ್ಮ ಮನೇಲೂ ಕೂಡ. ನಿಮ್ಮ ಮನೇಲಿ ನೀವು ಯಾವ ರೀತಿ ಮಾಡ್ತೀರಿ ಹಬ್ಬನ ಅಂತ ಕಮೆಂಟಲ್ಲಿ ತಿಳಿಸಿ. ಇವಾಗ ಇನ್ನೇನು ಆರತಿ ಮಾಡೋದು ಗಂಡ್ಮಕ್ಳಿಗೆ ಮುಗೀತು. ಇವಾಗ ಎಲ್ಲರೂ ಅಂಟಿನುಂಡಿನ ಬಾಯಲ್ಲಿ ಇಟ್ಟು ಎಲ್ಲರೂ ಬಾಯಲ್ಲೂ ಕೂಡ ದೊಡ್ಡವ್ರಿಗೆ ನಮಸ್ಕಾರ ಮಾಡಿ ಈ ರೀತಿ ಹಬ್ಬ ಸೆಲೆಬ್ರೇಟ್ ಮಾಡಿ